ಹಲೋ. ಹಲೋ ಸಂತೋಷ್, ನಮಸ್ತೆ. ಹೇಗಿದ್ದೀರಿ? ಆರೋಗ್ಯ ಹೇಗಿದೆ ಈಗ? ಹಾಂ, ಪರವಾಗಿಲ್ಲ ಸರ್. ಹೋಯ್ತಾ ಇದ್ದೀನಿ ಮನೆಗೆ. ಇದು ಡಿಸ್ಚಾರ್ಜ್ ಮಾಡ್ಕೊಂಡ್ರಾ ಅಥವಾ ಹಾಸ್ಪಿಟ್ಲಲ್ಲಿ ಇರೋದೇನು? ಇಲ್ಲ ಇಲ್ಲ ಮಾಡಿದ್ದೀನಿ ಸರ್. ಇವತ್ತು ಡಿಸ್ಚಾರ್ಜ್ ಮಾಡಿದ್ರಾ? ಇಲ್ಲ, ನಿನ್ನೆನೇ ಮಾಡಿದ್ರು. ಕಂಪ್ಲೇಂಟ್ ಎಲ್ಲ ಕೊಟ್ಟು FIR ಎಲ್ಲ ಕೊಟ್ಟು ಇದು ಮಾಡಿ ಹಾಂ, ಇವಾಗ ಡ್ರೆಸ್ಸಿಂಗ್ ಮಾಡಿಸ್ಕೊಂಡು ಹೋಯ್ತಾ ಇದ್ದೀನಿ ಸರ್ ಮನೆಗೆ. ವಾಪಸ್ ಡ್ರೆಸ್ಸಿಂಗ್ ಮಾಡಿಸ್ಕೊಂಡು ಹೋಗ್ಬಿಟ್ಟು. ಅದು ಸರ್ಜರಿ ಮಾಡಕ್ಕೆ ಹೇಳಿದ್ದಾರೆ ಸರ್. ಸರ್ಜರಿ ತುಂಬ ಗಾಯ ಆಗೈತಾ? ಅದು ಕೈ ಫುಲ್ಲು ಸ್ಕಿನ್ನು ಫುಲ್ಲು ಹೋಗ್ಬಿಟ್ಟಿದೆ. ಓಕೆ ಓಕೆ. ಎಡಗೈನಾ ಅಥವಾ? ಕೈ. ಎಡಗೈನೇ. ಏನಾಯಿತು ನಿನ್ನೆ ಏಕಾಏಕಿಯಾಗಿ ಒಮ್ಮೆಲೆ ಹಿಂದೆ 2-3 ದಿವಸದಿಂದನೇ 3 ಮಕ್ಕಳು ನಿಮ್ಮ ಹತ್ರ ಇರೋ ಹಾಗೆ ಇದಂದ್ರೆ ದೊಡ್ಡವರೆಲ್ಲ ಬಂದು ಎಲ್ಲ ಆಗಿತ್ತಂತೆ? ಎಲ್ಲ ದೊಡ್ಡವರೆಲ್ಲ ಕರ್ಕೊಬಂದ ಎಲ್ಲಾರನ್ನು ಮಾತಾಡಿದ್ರು. ಅಲ್ಲೇ ಬನ್ನಘಟ್ಟ ಪಾರ್ಕ್ ಹತ್ರ ಮಾತಾಡಿದ್ರು. ಹಾಂ, ಎಲ್ಲ ದೊಡ್ಡವರು ಅವರು ಊರವ್ರನ್ನೆಲ್ಲ ಕರ್ಕೊಬಂದು ಮಾತಾಡಿ, ಇಲ್ಲ ಕೋರ್ಟ್ ಮುಖಾಂತರ ಹೋಗೋಣ, ಕೋರ್ಟ್ ತೀರ್ಮಾನ ಆಗೋವರೆಗೂ ಇಲ್ಲ ನನ್ನ ಹತ್ರ ಬಿಡು 3 ಮಕ್ಕಳನ್ನ, ಇಲ್ಲ ನೀನು ಇಕ್ಕೋ ಅಂದ. ಅದಾದ್ಮೇಲೆ ಇಲ್ಲಿರೋರು ಅದಕ್ಕೂ ಒಪ್ಕೊಂಡು ಸರಿ ಆಯ್ತು, ನನ್ನ ಹತ್ರನೇ ಇಲ್ಲಿ 3 ಮಕ್ಕಳು ಅಂದ್ಬಿಟ್ಟು ಕರ್ಕೊಬಂದ್ರು. ಕೋರ್ಟ್ ಮುಖಾಂತರನೇ ಇದು ಮಾಡೋಣ ಅಂದ್ಬಿಟ್ಟು. ಅದಾದ್ಮೇಲೆ 3 ದಿವಸ ಬಿಟ್ಕೊಂಡು ನಿನ್ನೆ ನೈಟ್ ಸುಮಾರು ಒಂದು 8:15 8:20 ಹಂಗೆ ಬಂದಿರೋದು. ಸಂತೋಷ್, ಇದು ಯಾರು? ಮಂಜು ಅವರು? ಮಂಜು ಅವರು ಅವ್ರ ಕಾರಲ್ಲೇ ಬಂದ್ರು. ಆವಾಗ ನಮ್ಮ ಫ್ರೆಂಡ್ ಫೋನ್ ಮಾಡಿ ನನಗೆ ಹೇಳಿದ್ದು, ಈ ತರ ಮಂಜು ನಿಮ್ಮ ಮನೆ ರೋಡಲ್ಲಿ ಹೋಯ್ತಾ ಇದ್ದಾನೆ ಅಂದ್ರು. ಯಾರ್ಯಾರು ಇದ್ದಾರೆ ನೋಡು ಕಾರಲ್ಲಿ ಅಂದೆ. ಇಲ್ಲ, ಒಬ್ಬನೇ ಹೋಯ್ತಾ ಇದ್ದಾನೆ ಅಂದ್ರು. ಆಮೇಲೆ ನಾನು ಲೀಲಾ ಅವ್ರಿಗೆ ಫೋನ್ ಮಾಡಿ ಹೇಳಿದೆ, ಈ ತರ ಮಂಜು ಬರ್ತಾ ಇದ್ದಾನೆ, ಡೋರ್ ತೆಗಿಬೇಡ, ನಾನು ಬರ್ತೀನಿ ಅಂತ ಹೇಳಿದೆ. ನೀವು ಹೊರಗಡೆ ಇದ್ರಾ? ಹೊರಗಡೆ ಇದ್ದೆ ಸರ್. ಅಂದ್ರೆ ಟೀ ಅಂಗಡಿ ಹತ್ರ? ಈ ಕಡೆ ಮೇಲೆ ಸರ್ಕಲ್ ಟೀ ಒಟ್ಟು ಹೊರಗಡೆ ಇದ್ರು. ಆಮೇಲೆ ಅಲ್ಲೇ ನಮ್ಮ ಫ್ರೆಂಡ್ ಇದ್ರು. ಸರಿ ಬಾ, ಮಂಜು ಬಂದಿದೆ ಅಂತ ನೋಡ್ಕೊಂಬರೋಣ ಮನೆ ಹತ್ರ ಅಂತ ಹೋದ್ರಿ. ಆಮೇಲೆ ಹೋದಾಗ ಅಲ್ಲಿ 2-3 ಸತಿ ಬೆಲ್ ಮಾಡಿದ್ದಾನಂತೆ, ತೆಗಿಲಿಲ್ಲ. ಆಮೇಲೆ ಅಲ್ಲೇ ಡೋರ್ ಪಕ್ಕದಲ್ಲೇ ನಿಂತಿದ್ದ. ಯಾಕಪ್ಪ ಇವಾಗ ಮನೆಯೆಲ್ಲ ಮಾತುಕತೆ ಆಯ್ತಲ್ಲ, ಏನಕ್ಕೆ ಬಂದೆ ಅಂತ ಹೇಳಿದ ಅಷ್ಟೇ ಸರ್. ನೀವು ಅವ್ರನ್ನ ಕೇಳಿದ್ರಿ? ಓಕೆ. ಅಲ್ಲೇ ನಿಂತಿದ್ದ, ಗೋಡೆ ಪಕ್ಕದಲ್ಲೇ ನಿಂತಿದ್ದ. ಮನೆಯೆಲ್ಲ ಮಾತುಕತೆ ಆಯ್ತು, ಇವಾಗ ಬರಂಗಿಲ್ಲ ಅಂತ ಅಲ್ಲೆಲ್ಲಾರು ಹೇಳಿದ್ರಲ್ಲ, ಏನಕ್ಕೆ ಬಂದೆ ಅಂತ ಕೇಳಿದ ಅಷ್ಟೇ. ಏನು ಮಾತಾಡ್ಲೇ ಇಲ್ಲ ಸರ್. ಏಕದಮ್ ಕಾರ್ಡ್ ಪುಡಿ ಹಾಕ್ಬಿಟ್ಟ ಕಣ್ಣಿಗೆ. ಕಾರ್ ಪುಡಿ ಎಲ್ಲ ಇಟ್ಕೊಂಡೇ ಬಂದಿದ್ರು? ಹೌದು ಸರ್. ಅಂದ್ರೆ ಪ್ಲಾನಿಂಗ್ ಮಾಡ್ಕೊಂಡೇ ಬಂದಿದ್ರು ಅನ್ಸುತ್ತೆ, ಇಷ್ಟು ನಿಮ್ಮನ್ನ ಪ್ಲಾನಿಂಗ್ ಮಾಡ್ಕೊಂಡೇ ಬಂದಿರೋ ಸರ್ ಅವರು. ಇಲ್ಲ, ಡೋರ್ ತೆಗ್ದಿದ್ರೆ ಅವಳು ಹೊಡೆದಿರೋನು, ನಾನು ಬೇರೆ ಡೋರ್ ತೆಗಿಬೇಡ ಅಂತ ಹೇಳಿದ್ನಲ್ಲ. ಅವ್ರಿಗೇನು ಮಾಡ್ಲಿಲ್ಲ, ಅವ್ರು ಡೋರ್ ತೆಗಿಲಿಲ್ಲ. ಅಂದ್ರೆ ಒಟ್ಟು ಇಬ್ರು ಎಟ್ ಎ ಟೈಮ್ ಸಿಕ್ಕರು ಇಬ್ರು ಹೊಡೆಯೋದಕ್ಕೆ ಅಥವಾ ಇಬ್ರು ಅಲ್ಲೇ ಮಾಡೋದಕ್ಕೆ ಮುಂದಾಗಿ ಬಂದಿದ್ರು ಅಂತ ಅನ್ಸುತ್ತೆ ಹಾಗಾದ್ರೆ? ಹೌದು ಸರ್, ಪ್ಲಾನ್ ಮಾಡ್ಕೊಂಡೇ ಬಂದಿರೋದು. ಅವನು ಹೊಡೆಬೇಕು ಅಂದ್ಬಿಟ್ಟು ಬಂದಿರೋದು. ಏನು ಮಾತಾಡ್ಲಿಲ್ಲ ಸರ್. ಮಾಮೂಲಿ ಕ್ಯಾಶುವಲ್ ಆಗಿ ನಿಂತಿದ್ದ. ಯಾಕಪ್ಪ ಬಂದಿದ್ದು, ಬರ್ಬಾರ್ದು ಅಂತ ಹೇಳಿದ್ರಲ್ಲ, ಯಾಕೆ ಬಂದಿದೀಯ ಅಂತ ಅಷ್ಟೇ ಸರ್ ಕೇಳಿದ್ದು. ಏಕಾಏಕಿ ಕಾರ್ಡ್ ಪುಡಿ ಹಚ್ಬಿಟ್ಟ ಕಣ್ಣಿಗೆ, ಏನು ಕಾಣಿಸ್ಲೇ ಇಲ್ಲ. ಆಮೇಲೆ ಈ ಕಡೆ ಲೆಫ್ಟ್ ಸೈಡ್ ತಲೆಗೆ ಬಿಯರ್ ಬಾಟ್ಲಲ್ಲಿ ಹೊಡೆದ, ಅದು ಮಿಸ್ ಆಯ್ತು. ಅದೇನು ಜಾಸ್ತಿ ಏಟಾಗಿಲ್ಲ. ಇಲ್ಲಿ ಬೆನ್ನಿಗೆ ಚುಚ್ಚಿದಾನೆ, ಅದು ಲೈಟ್ ಆಗಿ ಇದಾಯ್ತು. ಇಲ್ಲಿ ಹೊಟ್ಟೆ ಹತ್ರ ಚುಚ್ಚಾಕ್ ಬಂದ್ನಲ್ಲ, ಅವ್ನು ಗೊತ್ತಾಯ್ತು, ಅವ್ನ ಬಾಟ್ಲುಗಳು ಸೌಂಡೇ ಗೊತ್ತಾಯ್ತು ನನಗೆ. ಪಟ ಪಟ ಅಂತ ಸೌಂಡ್ ಬಂದಾಗೇನೆ ಬಿಯರ್ ಬಾಟ್ಲುಗಳಲ್ಲೇ ಇವ್ನು ಹೊಡಿತಾ ಇರೋದಂತೆ. ಈ ಕೈ ಅಡ್ಡ ಕೊಟ್ಟೆ, ಅದು ಕೈ ಜಾಸ್ತಿ ಓಪನ್ ಆಗ್ಬಿಟ್ಟಿದೆ ಸರ್. ಇನ್ನು ಸಮೇತ ಕಿತ್ಕೊಂಡು ಹೋಗ್ಬಿಟ್ಟಿದೆ ಅದು ಕೈನ ಓಪನ್ ಆಗ್ಬಿಟ್ಟೈತೆ. ಇಲ್ಲ, ಕೈ ಮಿಸ್ ಆಗಿದ್ರೆ ನಿಮ್ಮ ಹೊಟ್ಟೆಗೆ ಬಿದ್ದಿರೋದು? ಹೊಟ್ಟೆಗೆ ಬಿದ್ದು ಇನ್ನು ಪರಿಸ್ಥಿತಿ ಗಂಭೀರ ಆಗಿರೋದು ಹಾಗಾದ್ರೆ? ಹೌದೌದು ಸರ್, ಇನ್ನು ಪರಿಸ್ಥಿತಿ ಇನ್ನೂ ಜಾಸ್ತಿ ಗಂಭೀರ ಆಗಿರುತ್ತೆ. ಅದಾದ್ಮೇಲೂ ಅಲ್ಲಿ ನನ್ನ ಫ್ರೆಂಡ್ನೆಲ್ಲ ಕರೆದೆ, ಅಣ್ಣ ಕಣ್ಣಿಗೆ ಕಾರ್ ಪುಡಿ ಹಾಕ್ಬಿಟ್ಟಿದೆ, ಬನ್ನಿ ಅಣ್ಣ ಅಂತ. ಅವ್ರು ಬೈಕೆ ಅವನೇ ಅಲ್ಲಿ ಇವ್ರು ಹೊಡೆದ್ಬಿಡ್ತಾನೆ ಅಂದ್ಬಿಟ್ಟು ಅವರು ಯಾರು ಬರಲೇ ಇಲ್ಲ ಸರ್. ಅವ್ರು ಭಯ ಪಟ್ಕೊಂಡಿದ್ದಾರೆ? ಅವರು ಭಯ ಪಟ್ಕೊಂಡಿದ್ದಾರೆ. ನಾನು ಕಿರ್ಚ್ಲಾಡೋದು ನೋಡ್ಬಿಟ್ಟು ಲೀಲಾ ಅವ್ರ ಮಕ್ಕಳು ಎಲ್ಲ ಡೋರ್ ತೆಗೆದ್ಬಿಟ್ಟು ಓಡ್ ಬಂದ್ರು. ಓಡ್ ಬಂದಾಗ ಅವರು ಲೀಲಾ ಅವರು ಎಳ್ಳಾಡ್ತಾ ಇದ್ರು. ಅವ್ರು ಎಳ್ಳಾಡ್ಕೊಂಡು ಆ ಕಡೆ ಕೆಳಗಡೆ ಬಿದ್ದಿರೋದು ಸರ್. ಅದು ಲೀಲಾ ಹೊಡಿಲಿಲ್ವಾ ಅವರು? ತಳ್ಳಿಬಿಟ್ಟ ಸರ್ ಅವನು. ಬಾಟಲಿಂದ ಯಾವುದೇ ಇದು ಮಾಡ್ಲಿಲ್ಲ? ಇಲ್ಲ, ಬಾಟ್ಲಿಂದ ಇಲ್ಲ ಸರ್. ಫಸ್ಟ್ ಎಲ್ಲ ಅಲ್ಲೇ ಇರೋ ಬರೋ ಬಾಟ್ಲು ಎಷ್ಟು ಒಂದು 2-3 ಬಾಟ್ಲು ತಂದಿದ್ದ. ಆಲ್ರೆಡಿ ನನಗೆ 3 ಬಾಟ್ಲಲ್ಲಿ ಹೊಡೆದ್ಬಿಟ್ಟಿದ್ದಾನೆ. ಫಸ್ಟ್ ತಲೆಗೆ ಒಂದು ಬಾಟ್ಲು ಹೊಡೆದ, ಅದು ಮಿಸ್ ಆಯ್ತು. ಇರೋ ಖಾರದ ಪುಡಿ ಎಲ್ಲ ಕಣ್ಣಿಗೆ ಎರ್ಚ್ಬಿಟ್ಟಿದ್ದಾನೆ. ಓಕೆ ಓಕೆ. ಇದೆಲ್ಲ ಆದ್ಮೇಲೂ ಕೂಡ ಹೀಗೆ ಮುಂದಾದ್ರೂ ಯಾಕೆ ಅಂತ ಎಲ್ಲ ಸರಿ ಹೋಗಿತ್ತು? ಏನಾದ್ರು ಮತ್ತೆ ಗಲಾಟೆ ಏನಾದ್ರು ಮಾಡ್ಕೊಂಡಿದ್ರೆ ಇದಾದ್ಮೇಲೆ ನಿಮ್ಗೆ ಫೋನ್ ಮಾಡಿ ಅಥವಾ ಏನಾದ್ರು? ಹೊಡೆದ್ಬಿಟ್ಟು ಹೋದ್ಮೇಲೂ ಇಲ್ಲ, ನಿಮ್ಮನ್ನ ಉಳಿಸೋದೇ ಇಲ್ಲ, ನಿಮ್ಮನ್ನ ಬಿಡೋದೇ ಇಲ್ಲ, ನೀವೆಲ್ಲೂ ಬದುಕಬಾರ್ದು ಅಂದ್ಬಿಟ್ಟೆ ಹೇಳ್ಬಿಟ್ಟೆ ಹೋಯ್ತಾನ ಸರ್ ಅವನು. ಇಲ್ಲಿ ನಿನ್ನೆ ಅಲ್ಲೇ ಮಾಡಿ ಆದ್ಮೇಲೂ? ಅಲ್ಲೇ ಮನೆ ಹತ್ರನೇ ಸರ್. ಓಕೆ ಓಕೆ. ಅಲ್ಲ, ಈಗ ಮಕ್ಕಳು ನಾನು ಎಲ್ಲ ಒಳಗಡೆ ಹೋಗಿ ಕಣ್ಣೆಲ್ಲ ತೊಳ್ಕೊಬಂದು ಎಲ್ಲ ನಮ್ಮ ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡಿದ್ರೆ ಎಲ್ಲರೂ ಬಂದ್ರು.
ಅಷ್ಟು ಬೇಗ ಅವ್ನು ಪಾಸ್ ಆಗ್ಬಿಟ್ಟಿದ್ದ ಸರ್ ಕಾರ್ ಎತ್ಕೊಂಡು. ಇಲ್ಲ, ಈಗ ಒಂದು ವಿಡಿಯೋ ಮಾಡಿಬಿಟ್ಟಿದ್ರಲ್ಲ, ನನ್ಗೆ ಒಂದು 7-8 ಜನ ಹೊಡಿಯೋಕ್ ಬಂದಿರೋದ್ರು ಅನ್ನೋ ರೀತಿಯಲ್ಲಿ ಒಂದು ವಿಡಿಯೋನ ಬಿಟ್ಟಿದ್ದಾರೆ. ಅದೆಲ್ಲ ಸುಳ್ಳು ಸರ್. ಅವನು ಬಿಯರ್ ಬಾಟ್ಲ್ ಅಲ್ಲಿ ಹೊಡೆದ್ನಲ್ಲ ಸರ್ ಗೋಡೆಗೆ, ಅವಾಗ ನನಗೆ ಚುಚ್ಚಾಕ್ ಬಂದಿದ್ದಾನಲ್ಲ, ಅದು ಕ್ಲಿಯರ್ ಆಗಿ ನೋಡಿ. ನಮ್ಮನೆ ಮುಂದೆನೋ ಕ್ಯಾಮ್ರಾ ಇದೆ. ಅಲ್ಲ ಓಕೆ, ಗೊತ್ತಾಯ್ತು ಈಗ. ಯಾಕಂತಂದ್ರೆ ನೀವು ಅವ್ರ ಮೇಲೆ ಹಲ್ಲೆ ಮಾಡಿದ್ರೆ ಅವ್ರಿಗೆ ಗಾಯ ಜಾಸ್ತಿ ಆಗಿರೋದು, ಅವ್ರು ನಿಮ್ಮ ಮೇಲೆ ಹಲ್ಲೆ ಮಾಡಿರೋದ್ರಿಂದ ನಿಮ್ಗೆ ಗಾಯ ಜಾಸ್ತಿ ಆಗಿದೆ. ನಾನು ಆರಾಮಾಗಿ ಗೊತ್ತಾಗುತ್ತೆ. ಓಕೆ, ಆರಾಮಾಗಿ ಕ್ಯಾಶುವಲ್ ಆಗಿ ಹೋಗಿ ಕೇಳ್ತಾ ಇದ್ದೀನಿ. ಅವರೇ ಏಕಾಏಕಿ ಕಾರ್ ಪುಡಿ ಹಾಕಿದ್ರು ಕಣ್ಣಿಗೆ. ಅಲ್ಲ ಆಯ್ತು, ಈ ಪ್ರಶ್ನೆ ಯಾಕೆ ಕೇಳಿದೆ ಅಂತಂದ್ರೆ ಅವರು ಹೇಳ್ತಾ ಇರುವಂತದ್ದು, ಈಗ ಅವ್ರು ವಿಡಿಯೋನ ಗಮನಿಸಿದ್ರೆ ಇಲ್ವೋ ಗೊತ್ತಿಲ್ಲ ನನಗೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರದ್ದೊಂದು ವಿಡಿಯೋ ಹರಿದಾಡ್ತಾ ಇದೆ, ಕಾರಲ್ಲಿ ಕೂತ್ಕೊಂಡು ವಿಡಿಯೋ ಮಾಡಿದ್ದಾರೆ. ಒಂದು 6-7 ಜನ ಬಂದ್ರು. ನಾವು ಹೊಡಿಯಂಗಿದ್ರೆ ಅವ್ರು ಹೋಗಿ ನೈಟ್ ಕಂಪ್ಲೇಂಟ್ ಕೊಡ್ಬೋದಾಯ್ತಲ್ಲ. ಅಲ್ಲ ಅದೇ ಗೊತ್ತಾಯ್ತು, ಅದು ಮೇಲ್ನೋಟ ಗೊತ್ತಾಗತ್ತೆ. ಈಗ ನೀವು ಇದಕ್ಕೆ ಸಂಬಂಧಪಟ್ಟಾಗ ದೂರು ಕೂಡ ಕೊಟ್ಟಿದ್ರಿ. ಹೌದು ಸರ್, ನೈಟ್ ಎಲ್ಲರಿಗೂ ಫೋನ್ ಮಾಡಿ ಎಲ್ಲ ಪೊಲೀಸ್ಗೆಲ್ಲ ಇನ್ಫಾರ್ಮೇಶನ್ ಮಾಡಿದ್ದೀನಿ. ಅಲ್ಲಿ ಸಂಜಯ್ ಗಾಂಧಿಯಲ್ಲೂ ಹೋಗಿ MLC ಎಲ್ಲ ಮಾಡಿಸಿ ನೈಟ್ ಬಂದು ಕಂಪ್ಲೇಂಟ್ ಕೊಟ್ಟು ಮತ್ತೆ ಹಾಸ್ಪಿಟ್ಲಿಗೆ ಹೋಗಿದ್ದೀನಿ ಸರ್ ನಾನು. ಈಗ ಸದ್ಯಕ್ಕೆ ನಿಮಗೆ ಪ್ರಾಣಕ್ಕೆ ಏನು ಅಪಾಯ ಇಲ್ಲ ತಾನೆ? ಆರಾಮಾಗಿ? ಪ್ರಾಣಕ್ಕೆ ಏನು ಅಪಾಯ ಇಲ್ಲ ಸರ್. ಅದೇ ಕೈ ಅದು ಇದು ಮಾಡಕ್ ಹೇಳಿದ್ದಾರೆ. ಸರ್ಜರಿ ಮಾಡಕ್ ಹೇಳಿದಾರಾ? ಸರ್ಜರಿ ಮಾಡಕ್ ಹೇಳಿದ್ದಾರೆ. ಓಕೆ ಓಕೆ ಓಕೆ. ಸೊ ಇದು ಮಕ್ಕಳನ್ನ 3 ಜನ ನಿಮ್ಮ ಹತ್ರ ಬಿಟ್ಟು ಹೋಗ್ತಾರಲ್ಲ, ಅಂದ್ರೆ ದೊಡ್ಡವರೆಲ್ಲ ಸೇರಿ ಮಾತಾದ್ಮೇಲೆ, ಇದಾದ್ಮೇಲೂ ಕೂಡ ಏನಾದ್ರು ಫೋನ್ ಮಾಡಿ ಗಲಾಟೆ ಈ ತರದ್ ಏನಾದ್ರು ಆಗಿತ್ತಾ? ಇಲ್ಲ ಸರ್, ಏನಿಲ್ಲ ಸರ್. ಗಲಾಟೆ ಏನು ಆಗಿರ್ಲಿಲ್ಲ, ಅದೆಲ್ಲ ಆದ್ಮೇಲೆ ಸರಿನೇ ಇತ್ತು? ಸರಿನೇ ಇತ್ತು ಸರ್. ಇದು ಏಕಾಏಕಿಯಾಗಿ ಒಮ್ಮೆಲೆ ಮನೆ ಹತ್ರ ಬಂದಿರೋದು? ನೈಟ್. ಅದು ಏನು ಏನಾದ್ರು ಡ್ರಿಂಕ್ಸ್ ಮಾಡಿರೋ ತರ ನಿಮ್ಗೆ ಕಾಣಿಸ್ತಿತ್ತ ಅವರು ಆ ಒಂದು ಸಂದರ್ಭಕ್ಕೆ ನಿಮ್ಮ ಮನೆ ಹತ್ರ ಬಂದಾಗ? ಅದೆಲ್ಲ ನಾನು ಅಬ್ಸರ್ವ್ ಮಾಡಿಲ್ಲ ಸರ್. ಇಲ್ಲೇ ಗೋಡೆ ಪಕ್ಕದಲ್ಲೇ ನಿಂತಿದ್ರಲ್ಲ, ಮನೆ ಡೋರ್ ಅಪೋಸಿಟ್ ಚಿಕ್ಕದೊಂದು ಗೋಡೆ ತರ ಇದೆ, ಗೋಡೆ ಪಕ್ಕದಲ್ಲೇ ನಿಂತಿದ್ರು. ಯಾಕಪ್ಪ ಬಂದಿದ್ದು, ಬರಂಗಿಲ್ಲ ಅಂತ ಹೇಳಿದ್ರಲ್ಲ ಮನೆ ಹತ್ರ ಅಲ್ಲ ಅಂತ ಹೇಳಿದ ಅಷ್ಟೇ ಸರ್ ಕೇಳಿದ್ದು. ಏನು ಕೇಳಲೇ ಇಲ್ಲ. ಅವ್ರು ನಿಮ್ಗೆ ಏನು ನಿಮ್ ಜೊತೆ ಏನು ಮಾತಾಡೇ ಇಲ್ಲ? ಏಕಾಏಕಿ ಕಾರ್ಪುಡಿ ಹಚ್ಚಿದ್ದಾರೆ? ಏನು ಮಾತಾಡಲೇ ಇಲ್ಲ ಸರ್. ಕಾರ್ಪುಡಿ ಹಚ್ಚಿ ಬಾಟ್ಲಿಂದ ಅಲ್ಲೇ ಮಾಡಿದ್ದಾರೆ? ಹೌದು ಸರ್. ಓಕೆ 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 ಓಕೆ. ಆ ಮಕ್ಕಳೆಲ್ಲ ಅದನ್ನ ನೋಡಿ ಗಾಬರಿ ಬಿದ್ದೋಗ್ಬಿಟ್ಟಿದ್ರು ಸರ್. ಅಲ್ಲ, ಸಹಜವಾಗಿ ಮಕ್ಕಳಿಗೆ ಭಯ ಆಗೇ ಆಗುತ್ತೆ, ಯಾರಿಗೇ ಆಗ್ಲಿ. ಸೊ ಎಂತ ದೊಡ್ಡವರೇ ಭಯ ಪಡ್ಕೊಂಡು ನಿಮ್ಮ ಜೊತೆ ಇರುವಂತ ಫ್ರೆಂಡ್ಸ್ ಭಯ ಪಡ್ಕೊಂಡು ದೂರ ಇದ್ರು ಅಂತ ಹೇಳ್ತೀರಿ. ಆ ಸಂದರ್ಭದಲ್ಲಿ ಮಕ್ಕಳು ಏನ್ ಮಾಡೋದಕ್ಕೆ ಸಾಧ್ಯ? ಮಕ್ಕಳು ತುಂಬಾ ಭಯ ಆಗಿರ್ತಾರೆ. ಹಂಗಂದ್ರೆ ಇವರು ಮಂಜು ಇಷ್ಟು ದಿನ ಡ್ರಾಮಾ ಮಾಡಿದ್ರ, ನಂಗೆ ಹೆಂಡತಿ ಬೇಕು, ಮಕ್ಕಳು ಬೇಕು, ಚೆನ್ನಾಗಿ ನೋಡ್ಕೊತೀನಿ ಬೇಕು ಅಂದಾಗ ನಾನು ಕಳಿಸ್ಕೊಟ್ನಲ್ಲ ಸರ್. ಎಲ್ಲ ಮೀಡಿಯಾಗೆಲ್ಲ ಔಟ್ ಬಂದ್ಮೇಲೆ, ನಾನು ಮೀಡಿಯಾಗೆ ಔಟ್ ಬಂದ್ಮೇಲೆ, ಅದಾದ್ಮೇಲೆ ಒಂದು 3-4 ದಿವಸ ಬಿಟ್ಟು ಅವ್ರ ತಂಗಿನೆಲ್ಲ ಕರ್ಕೊ ಬಂದ್ರು. ಅದಾದ್ಮೇಲೆ ಕಳಿಸ್ಕೊಟ್ನಲ್ವ ಸರ್ ನಾನು. ಓಕೆ, ಕಳಿಸ್ಕೊಟ್ಟಾಗ ಅಲ್ಲೇ ಮಾಡಿದ್ರು ಅವ್ರ ಮೇಲೆ? ಕಳಿಸ್ಕೊಟ್ಟಾದ್ಮೇಲೆ ಎಲ್ಲ ಅವರು ಚಿಕ್ಕಮ್ಮ ಮನೆ ರೋಡಲ್ಲಿ ಬೆಡ್ರಾಸ್ಪುರ ಹತ್ರ ಎಲ್ಲ ಕರ್ಕೊಂಡೋಗಿ ಹೊಡೆದ್ರು. ನನಗೂ 11 ನಂಬರಿಂದ ಫೋನ್ ಮಾಡಿದ್ರು. ಅದು ನನ್ನ ಹತ್ರ ವಾಯ್ಸ್ ರೆಕಾರ್ಡ್ ಎಲ್ಲ ಇದೆ. ಅವ್ರು ಫೋನ್ ಮಾಡಿ ಹೇಳಿದ್ದು. ಅದಾದ್ಮೇಲೆ ನನಗೆ ಮತ್ತೆ ಬನೇಟ ಸ್ಟೇಷನ್ ಇಂದ ಬಂದು ಲ್ಯಾಂಡ್ಲೈನ್ ನಂಬರಿಂದ ಫೋನ್ ಮಾಡಿದ್ರು. ನಾನು ಹೇಳಿದೆ, ಇವಾಗ ಕರ್ಕೊಂಡು ಹೋದ್ರಲ್ಲ ನೋಡ್ಕೊಂತೀನಿ ಅನ್ನಲ್ಲ, ಯಾಕೆ ಹಿಂಗೆ ಮಾಡ್ದೆ ಅಂದ್ರೆ, ಇಲ್ಲ ಅವನು ನನ್ನ ಸಾಯಿಸೋಕೆ ಕರ್ಕೊಂಡೋಗಿರೋದು, ನನ್ನ ಉಳ್ಸಲ್ಲ ಅವನು, ಬಾ ನನ್ನ ಕರ್ಕೊಂಡು ಹೋಗು ಅಂದ್ರು. ಅಲ್ಲಿ ಸ್ಟೇಷನಲ್ಲಿ ಮತ್ತೆ ಕರೆದು ಬೈತಾರೆ. ಅದಾದ್ಮೇಲೂ ಮನೆಗೆ ನಾನೇ ಕರ್ಕೊಬಂದೆ ಸರ್. 11:30 ನೈಟ್ ಆಗಿತ್ತು. ನಾನೇ ಕರ್ಕೊಬಂದೆ. ಆವಾಗೂ ಕಾರಿಂದೇನೆ ಫಾಲೋ ಮಾಡ್ಕೊಂಡೇ ಬಂದಿದ್ದ ಅವನು. ನೀವು ಮನೆ ಹತ್ರ ಹೋಗ್ತಿರ್ಬೇಕಾದ್ರೆ? ನಾವು ಆಟೋದಲ್ಲಿ ಬರ್ಬೇಕಂದ್ರೆ. ಅದಾದ್ಮೇಲೆ ಮತ್ತೆ 3 ದಿವಸ ಎಲ್ಲ ದೊಡ್ಡವರೆಲ್ಲ ಬರ್ತಾರೆ. ಬಾ, ಇಲ್ಲ ನಿಮ್ಮ ಮನೆ ಹತ್ರ ಬರ್ತೀನಿ, 20 ಜನ ಕರ್ಕೊ ಬರ್ತಾ ಇದ್ದೀನಿ, 30 ಜನ ಕರ್ಕೊ ಬರ್ತಾ ಇದ್ದೀನಿ, ನಿಮ್ಮ ಮನೆ ಹತ್ರಗೆ ಬರ್ತೀನಿ ಅಂದ. ಸರಿ ಕರ್ಕೊಬಾಪ, ನೀನ್ ಯಾರನ್ನ ಕರ್ಕೊ ಬರ್ತೀಯ ಕರ್ಕೊಬಾಪ ಅಂತ ನಾನು ಹೇಳಿದೆ. ಅದೇ, ಈಗ ಆರಂಭದಲ್ಲಿ ಕಾನೂನು ರೀತಿಯಲ್ಲಿ ಹೋಗೋದಕ್ಕಿಂತ ದೊಡ್ಡವ್ರ ಮಾತಿಗೆ ಬೆಲೆ ಕೊಟ್ಟು ಅವ್ರು ಏನ್ ಹೇಳ್ತಾರೆ ಅದಕ್ಕೆ ಒಪ್ಕೊಳ್ಳೋಣ ಅಂತ ನೀವು ಒಪ್ಕೊಂಡಿದ್ರಿ? ಒಪ್ಕೊಂಡೆ ಸರ್. ಇದಾದ್ಮೇಲೂ ಕೂಡ ಈಗ ಈ ರೀತಿಯಾಗಿ ನಿಮ್ಮ ಮೇಲೆ ಹಲ್ಲೆ ಮಾಡಿದ್ರು? ಹೌದೌದು ಸರ್. ಸ್ನೇಹಿತರೆ ನಮಸ್ಕಾರ. ಈಗ ಸಂತು ಅವರು ಮಾತನಾಡಿರ್ತಕ್ಕಂಥದ್ದನ್ನು ಒಂದು ಆಡಿಯೋನ ನೀವು ಈಗ ಕೇಳಿದ್ರಿ ಅಂತ ಅಂದ್ಕೋತೀನಿ. ಸೊ ಇದನ್ನೆಲ್ಲ ಆದಮೇಲೆ ನಿಮಗೆ ಏನು ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಇಲ್ಲಿ ಪ್ಲ್ಯಾನ್ ಮಾಡಿಕೊಂಡು ಮಂಜು ಹೋಗಿದ್ನಾ ಹೇಗೆ ಎಂಬುದು ಒಂದು ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಇದರ ಮುಂದುವರೆದ ಭಾಗ ನಾನು ಮತ್ತೆ ನಿಮಗೆ ಪ್ರಸಾರವನ್ನು ಮಾಡ್ತೀನಿ. ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಯಾಕೆಂತಂದರೆ ಒಂದೊಂದೇ ಲೆಂತಾಗಿ ವಿಡಿಯೋಗಳನ್ನು ಬಿಟ್ಟರೆ ಅಥವಾ ಲೆಂತಾಗಿ ಇದ್ದರೆ ಅದನ್ನು ನೀವು ಕೇಳ್ಕೊತಿರೋ ಇಲ್ವೋ ಗೊತ್ತಿಲ್ಲ. ಸೊ ನಿಮಗೂ ಕೂಡ ಬೋರ್ ಆಗಬಾರ್ದು, ಸತ್ಯಾಸತ್ಯತೆ ತಿಳಿಬೇಕು ಅಂತ ಅಂದಾಗ ಪಾರ್ಟ್ 1, 2, 3 ಈ ರೀತಿಯಾಗಿ ನಿಮಗೆ ಬಿಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಆ ಕಾರಣದಿಂದಾಗಿ ಈ ವಿಡಿಯೋನ ಅಥವಾ ಅವರು ಮಾತಾಡಿರ್ತಕ್ಕಂಥ ಆಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಸೊ ಮುಂದುವರೆದು ಇದರ ಭಾಗ ಏನು ಅಥವಾ ಇದ್ರ ಮಾತನಾಡಿರ್ತಕ್ಕಂಥದ್ದು ಅವರು ತಮಗೆ ಆಗಿರ್ತಕ್ಕಂಥ ನೋವನ್ನು ಕೂಡ ಹಂಚ್ಕೊಂಡಿದ್ದಾರೆ. ಅದನ್ನು ಮುಂದುವರೆದ ಭಾಗದಲ್ಲಿ ಕೂಡ ನಾನು ನಿಮ್ಮ ಮುಂದೆ ಪ್ರಸಾರವನ್ನು ಮಾಡ್ತೀನಿ. ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.